ಅವರ ಜೊತೆಗೆ ಕುಸುಮಾ ಅವರ ತಂದೆ ವ್ಯವಹಾರ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಪಪ್ಪಿ ಜೊತೆ ವ್ಯವಹಾರವನ್ನ ನಡೆಸಿದವರಿಗೂ ಇಡಿ ಶಾಕ್ ಕೊಡ್ತಾ ಇದೆ. ಕಾಂಗ್ರೆಸ್ ನಾಯಕಿ ಕುಸುಮಾ ತಂದೆ ಮನೆ ಮೇಲೂ ಕೂಡ ಅಂದ್ರೆ ಕುಸುಮಾ ಅವರ ನಿವಾಸದ ಮೇಲೆ ಇಡಿ ಬೆಳಬೆಳಗ್ಗೆ ರೈಡ್ ಮಾಡಿದೆ. ವೀರೇಂದ್ರ ಪಪ್ಪಿ ಅವ್ರ ಮನೆಗೆ 5:30 ಅಂದ್ರೆ ಇವ್ರ ಮನೆಗೆ 4:15ಗೆ ಹೋಗ್ಬಿಟ್ಟಿದ್ರು. ಯಾವ ಸುಳಿವು ಇಲ್ಲದೆ ಆರಾಮಾಗಿ ಮಲಗಿದ್ದಂಥವ್ರಿಗೆ ಶಾಕ್ ಬೆಳಬೆಳಗ್ಗೆ. ಪಪ್ಪಿ ಜೊತೆ ವ್ಯವಹಾರ ನಡೆಸ್ತಾ ಇದ್ದ ಹನುಮಂತರಾಯಪ್ಪ ಅಂದ್ರೆ ಕುಸುಮಾ ಅವರ ತಂದೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರಲ್ಲ ಆ ಭಾಗದಲ್ಲಿ ಅವರ ತಂದೆ. RR ನಗರ ಅಂದರೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು ಕುಸುಮಾ. ಬೆಳಗ್ಗೆಯಿಂದಲೂ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ಮುಂದುವರೆದಿದ್ದಾರೆ ಅಥವಾ ತೊಡಗಿಸ್ಕೊಂಡಿದ್ದಾರೆ ಅಧಿಕಾರಿಗಳು. ಏನು ಸಿಕ್ಕಿದೆ ಏನು ಎತ್ತ ಆಯಾ ಕ್ಷಣದ ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವೀರೇಂದ್ರ ಪಪ್ಪಿಯವರ ಜೊತೆಗೆ ವ್ಯವಹಾರ ನಡೆಸಿದ ಹನುಮಂತರಾಯಪ್ಪ ಕುಸುಮಾ ಅವರ ತಂದೆ ಅಥವಾ ಕುಸುಮಾ ಅವರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ಈಗ ರೈಡ್ ಮಾಡಿದ್ದಾರೆ. ಗೋವಾ ಸೇರಿದಂತೆ ಬೆಂಗಳೂರು ಹಾಗೆ ಅವರ ಮೂಲವಾಸ ಹೀಗೆ ಒಟ್ಟು 16 ಕಡೆ ವೀರೇಂದ್ರ ಪಪ್ಪಿಯವರಿಗೆ ಸೇರಿದಂತಹ ಜಾಗ, ಉಳಿದಂತೆ ಅವರ ಸಹವಾಸ ಅಥವಾ ವ್ಯವಹಾರದಲ್ಲಿ ಯಾರೆಲ್ಲ ತೊಡಗಿಕೊಂಡಿದ್ರು, ಯಾರ ಮೇಲೆ ಅನುಮಾನ ಮೂಡಿ ಬಂದಿತ್ತು, ಆರೋಪಗಳು ಕೇಳಿ ಬಂದಿತ್ತು, ಆಮೇಲೆ ಈ ಒಂದು ಕೆಲಸದಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ರು ಅಂಥವ್ರುಗಳ ನಿವಾಸದ ಮೇಲೂ ಕೂಡ ಇಡಿ ರೈಡ್ ಮಾಡಿದೆ. ರೈಡ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಾವು ಕೊಡ್ತಾ ಹೋಗ್ತೀವಿ. ಇದೀಗ ಕುಸುಮಾ ಮನೆ ಮೇಲೆ ಇಡಿ ದಾಳಿ ಮುಂದುವರೆದಿದೆ. ಡಾಕ್ಯುಮೆಂಟ್ಸ್ಗಳ ಪರಿಶೀಲನೆ ಅಂತ ಸಂದರ್ಭದಲ್ಲಿ ಬೇರೆ ಏನಾದರೂ ಹಣ ಒಡವೆ ಇದ್ದರೆ ಅದಕ್ಕೆ ಎವಿಡೆನ್ಸ್ ಕೇಳುವಂಥದ್ದು, ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದು, ಕೆಲವೊಂದು ಪ್ರಶ್ನೆಗಳನ್ನು ಅಲ್ಲಲ್ಲೇ ಮೌಖಿಕವಾಗಿ ಕೇಳುವಂಥದ್ದು, ಇದು ಇಡಿ ರೈಡ್ ಸಂದರ್ಭದಲ್ಲಿ ಆಗುತ್ತೆ. ಅದು ಕುಸುಮಾ ಅವರ ನಿವಾಸದಲ್ಲೂ ಕೂಡ ಮುಂದುವರಿತಾ ಇದೆ. ಕುಸುಮಾ ಅವರ ಮನೆ ಮೇಲೆ ಯಾಕೆ ಟಾರ್ಗೆಟ್ ಅಥವಾ ರೈಡ್ ಏನು ಅಂತಂದರೆ, ಟಾರ್ಗೆಟ್ ಅಲ್ಲ ರೈಡ್ ಯಾಕೆ ಅಂತ ಹೇಳಿದ್ರೆ, ವೀರೇಂದ್ರ ಪಪ್ಪಿಯವರ ವ್ಯವಹಾರದಲ್ಲಿ ಇವರ ತಂದೆಯೂ ಕೂಡ ಭಾಗಿಯಾಗಿದ್ದಾರೆ, ವ್ಯವಹಾರದ ನಂಟು ಇದೆ ಅನ್ನೋ ಹಿನ್ನೆಲೆಯಲ್ಲಿ ಇವರ ನಿವಾಸಕ್ಕೂ ಕೂಡ ಇಡಿ ಅಧಿಕಾರಿಗಳು ಈಗ ರೈಡ್ ಮಾಡಿದ್ದಾರೆ. ಕುಸುಮಾ ತಂದೆ ಮನೆ ಮೇಲೆ ಇಡಿ ಬೆಳಬೆಳಗ್ಗೆ ಒಂದು ದಾಳಿ ನಡೆಸಿದೆ.